ಸಮಾಜವು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಪಕ್ಷಾತೀತವಾಗಿರದ ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಸಮಾಜ ಅಂದ್ರೆ ಸಾಮೂಹಿಕ ನಾಯಕತ್ವ ಇರಬೇಕಾಗ್ತದೆ. ಕೇವಲ ರಾಜಕೀಯ ತೆವಲಿಗೋಸ್ಕರ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ದಂಪತಿಗಳಿಬ್ಬರು ಸೇರ್ಕೊಂಡು ಎಲ್ಲವೂ ನನ್ನ ಮನೆ ಕಾರ್ಯಕ್ರಮ ತರ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಾದ್ರೆ ಇದು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ? ನಾನಾದ್ರೂ ಏನಾದರೂ MLA ಆಗಿದ್ದಿದ್ರೆ ಆ ಹಿರಿಯರಲ್ಲಿ ನಾನು ಸಾಯೋವರೆಗೂ ಕಾಡುಗಾಲರು ನಾನು ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತೇನೆ. ನಿಮ್ಮ ಮೂರ್ಖತನ ಪರಮಾದಿಯಿಂದ ಇವತ್ತು ಕಾಂತರಾಜ್ ವರದಿಯಲ್ಲಿ ಮತ್ತು ಜಯಪ್ರಕಾಶ್ ಹೆಗಡೆ ವರದಿಯಲ್ಲಿ ಎಲ್ಲ ಉಪಜಾತಿಗಳು ಇವತ್ತು 1B ಹೋಗಿರ್ತಕ್ಕಂಥದ್ದು ತಿಳ್ಕೊಂಡಿದ್ರೆ ನೀವು ಅಲ್ಲಿ ಹೋಗ್ತೀರಾ, ಅವಾಗ ಕಾಂಗ್ರೆಸ್ನ ಬೈತೀರಾ, ಇಲ್ಲಿ ಬರ್ತೀರಾ ಬಿಜೆಪಿನ ಬೈತೀರಾ. ಎಷ್ಟು ನೀವು ಆಟ ಆಡ್ತೀರಿ. ಬೆಳಗಾವಿಯಲ್ಲಿ ನಡೆದಂತಹ ಯಾದವಗೊಲ್ಲ ಸಮುದಾಯದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಹಣಬರಿಗೆ ಅವಮಾನ ಮಾಡಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಬಲವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ MLC ನಾಗರಾಜ್ ಯಾದವ್ ಅವರು ನನ್ನೊಂದಿಗಿದ್ದಾರೆ. ನೇರವಾಗಿ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗಾಗಲೇ ಏನು ಬೆಳಗಾವಿಯ ಅಳಿಯ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ, ಯಾದವಗೊಲ್ಲ ಕಾರ್ಯಕ್ರಮದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಹಣಬರಿಗೆ ಅನ್ಯಾಯ ಆಯಿತು, ಹಣಬರಿಗೆ ಅವಮಾನ ಮಾಡಿದ್ರು ಅನ್ನುವಂತಹ ಬಲವಾದಂತಹ ಕೂಗುಗಳು ಕೇಳಿ ಬರ್ತಾ ಇದೆ. ಏನಾಯ್ತು ಕಾರ್ಯಕ್ರಮದಲ್ಲಿ? ಏನು ಆಯೋಜಕರ ಒಂದು ಸಮಸ್ಯೆನಾ ಅಥವಾ ಏನಾಯ್ತು? ಕಾರ್ಯಕ್ರಮ ಏನಾಯ್ತು? ಎಲ್ಲಿ ಫೇಲ್ಯೂರ್ ಆಯಿತು ಅಥವಾ ಏನಾಯ್ತು ಅನ್ನುವಂಥದ್ದು? ಮೊಟ್ಟ ಮೊದಲಾಗಿ ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಂಘದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ, ಪೂರ್ವಭಾವಿ ಸಿದ್ಧತೆಗಳು ಮಾಡಬೇಕಾದ್ರೆ, ಪೂರ್ವ ಸಭೆಯನ್ನು ಕರಿಬೇಕಾದ್ರೆ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ 3 ಜನ ಶಾಸಕರನ್ನ ಒಟ್ಟಿಗೆ ತರಬೇಕಾಯಿತು. ಅದರಲ್ಲಿ ಮೊದಲ ವೈಫಲ್ಯತೆ ಅಲ್ಲೇ ಇರತಕ್ಕಂಥದ್ದು. ಒಂದು DT ಶ್ರೀನಿವಾಸ್ ಅವರು ರಾಜ್ಯದ ಅಧ್ಯಕ್ಷರಾಗಿರ್ತಾರೆ, ಅದಕ್ಕೆ ನಾವು ಗೌರವವನ್ನು ಕೊಡ್ತೇವೆ. ಎರಡನೇದು, ನಾನು ಅವರಿಗಿಂತ ಸೀನಿಯರ್ ಆಗಿರ್ತಕ್ಕಂಥವ್ರು, ಪ್ರಾಮಾಣಿಕ ಪಕ್ಷದ ಲಾಯಲಿಸ್ಟ್ ಆಗಿರ್ತಕ್ಕಂಥ ಪಕ್ಷಾಂತರಿ ಅಲ್ಲದ ನಾಗರಾಜ್ ಯಾದವ್ ಅವರಿಗಿಂತ ಮೊದಲನೇ ವಿಧಾನ ಪರಿಷತ್ ಸದಸ್ಯರಾಗಿರ್ತೇನೆ. ತದನಂತರ ನಮ್ಮದೇ ಸೋದರ ಆಗಿರ್ತಕ್ಕಂತಹ ಮಾನ್ಯ ಧೀರಜ್ ಮುನ್ರಾಜ್ ಅವರು ದೊಡ್ಡಬಳ್ಳಾಪುರದ ಶಾಸಕರಾಗಿ ನಮ್ಮ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥದ್ದು ನಮಗೆಲ್ರಿಗೂ ತಿಳಿದಂಥ ವಿಚಾರ. 3 ಜನನ ಒಟ್ಟಿಗೆ ಕೂತ್ಕೊಂಡು ಒಂದು ದಿವಸವೂ ಕೂಡ ಈ ವಿಚಾರಧಾರೆಗಳನ್ನ ಚರ್ಚೆ ಮಾಡಲಿಲ್ಲ. ನನಗೆ ಅಧ್ಯಕ್ಷರಾಗಿ ಅವರೆಂದೂ ಕೂಡ ವೈಯಕ್ತಿಕವಾಗಿ ಫೋನ್ ಮಾಡಿ ನನಗೆ ಕರೆದಿಲ್ಲ. ಈ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಬೆಳಗಾವಿ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆಯನ್ನು ಅವರು ಚಿಕ್ಕೋಡಿಯಲ್ಲಿ ಮಾಡಿದಾಗಲೂ ಕೂಡ ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ನನಗೆ ನನ್ನ ಪಕ್ಕದಲ್ಲಿ ನಾನು ಹಿಂದೆನೇ ಕೂತ್ಕೊಳ್ತಕ್ಕಂತಹ ರಾಜ್ಯದ ಅಧ್ಯಕ್ಷ ನನ್ನ ಸಂಪರ್ಕ ಮಾಡಲೂ ಇಲ್ಲ, ಚರ್ಚೆನೂ ಮಾಡಲಿಲ್ಲ. ಪೂರ್ವಭಾವಿ ಸಭೆಗಳಿಗೆ 3 ಜನ ಶಾಸಕರ ಒಟ್ಟಿಗೆ ಮಾಡದೇ ಇರತಕ್ಕಂಥ ದೊಡ್ಡ ದುರಂತ ಆಯಿತು. ಏನೋ ಒಂದು ತೀರ್ಮಾನ ಮಾಡಿದರು, ಸಮುದಾಯಕ್ಕೋಸ್ಕರ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ 2 ಮಾತು ಇಲ್ಲ. ಇವತ್ತು ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾರನ್ನು ಕರಿಬೇಕು, ಇದು ಒಂದೇ ಪಕ್ಷದ ಕಾರ್ಯಕ್ರಮ ಆಗಬೇಕು, ಇದು ಪಕ್ಷಾತೀತವಾದ ಕಾರ್ಯಕ್ರಮ ಆಗಬೇಕು, ಇದು ಸಮುದಾಯದ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಅವಲೋಕನವನ್ನೇ ಮಾಡದೇ ಇರತಕ್ಕಂಥದ್ದು ದೊಡ್ಡ ದುರಂತ. ಆ ಇನ್ವಿಟೇಷನ್ ಕಾರ್ಡಲ್ಲಿ ನೋಡಿದಾಗ ಬಹುತೇಕವಾಗಿರ್ತಕ್ಕಂತಹ ಎಲ್ಲ ಸಚಿವರ ಹೆಸರುಗಳನ್ನು, ನಮ್ಮ ವರಿಷ್ಠರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು, ಆಮೇಲೆ ಸುರ್ಜೇವಾಲಾ ಸಾಹೇಬರ ಹೆಸರನ್ನು ಎಲ್ಲವನ್ನೂ ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್. ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಿದೆ. ನನಗೆ ಭಾಳ ಸಂತೋಷ ಆಯಿತು ನಮ್ಮ ಪಕ್ಷದ ಎಲ್ಲ ನಾಯಕರುಗಳನ್ನ ಕರೀತಾರಂತ. ಇಲ್ಲೊಂದು ಜಗದೀಶ್ ಶೆಟ್ಟರು ಮತ್ತು ಅಭಯ್ ಪಾಟೀಲ್ ಇಂಥವ್ರು ಯಾರನ್ನೋ ಒಬ್ಬರಿಬ್ಬರು BJP ಅವ್ರನ್ನ ಕೂಡ ಹಾಕಿದರು. ಆದರೆ ಅದು ಪಕ್ಷಾತೀತವಾಗಿರೋ ಕಾರ್ಯಕ್ರಮ ಆಗಬೇಕಾಗಿತ್ತು. ನಾನು ಕಾಂಗ್ರೆಸ್ ಅವನಾಗಿ ಕೇವಲ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಕಾರ್ಯಕ್ರಮ ಮಾಡ್ತೀನಿ ಆದರೆ ಅದು ಪಕ್ಷದ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಮಾಜದಲ್ಲಿ ಯಾವತ್ತೂ ಕೂಡ ಸಮಾಜದ ಕಾರ್ಯಕ್ರಮಗಳನ್ನು ಮಾಡುವಾಗ, ಸಮಾಜದ ಕೆಲಸಗಳನ್ನು ಮಾಡುವಾಗ ಯಾರೇ ಆಫೀಸ್ ಬೇರರ್ ಇದ್ದರೂ ಕೂಡ, ಯಾರೇ ಅಧ್ಯಕ್ಷರಿದ್ದರೂ ಕೂಡ ಒಂದು ತಿಳ್ಕೋಬೇಕಾಗ್ತದೆ, ಸಮಾಜ ಅಂದರೆ ಸಾಮೂಹಿಕ ನಾಯಕತ್ವ ಇರಬೇಕಾಗ್ತದೆ. ಯಾದವ ಸಮಾಜದ್ದು ಗೊಲ್ಲ ಸಮಾಜದ ಕಾರ್ಯಕ್ರಮ ಮಾಡಬೇಕು ಅಂದರೆ ಗೊಲ್ಲ ಸಮುದಾಯ ತಾನಾಗೆ ಒಂದೇ ಒಂದು ಐಡೆಂಟಿಟಿನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಬರ್ತಕ್ಕಂಥ ಎಲ್ಲ ಉಪಜಾತಿಗಳನ್ನು ಕಾನ್ಫಿಡೆನ್ಸ್ ತಗೊಳ್ತಕ್ಕಂಥ ಕೆಲಸ ಆಗಬೇಕಾಯಿತು. ಉದಾಹರಣೆಗೆ ಹಣಬರ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಾನು ಬೆಳಗಾವಿಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ, ಬೆಳಗಾವಿಯಲ್ಲಿರ್ತಕ್ಕಂಥ ಹಲವಾರು ಶಿಕ್ಷಣ ಸಂಸ್ಥೆಯ ಒಡನಾಟ ಇಟ್ಕೊಂಡಿರ್ತಕ್ಕಂಥವನು, ಅಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನ, ಹಣಬರ ಕಷ್ಟ ಸುಖಗಳನ್ನು 25 ವರ್ಷಗಳಿಂದ ನಾನು ಕಣ್ಣಾರೆ ನೋಡಿರ್ತಕ್ಕಂಥವನು, ನನ್ನ ಕೈಲಾಗತಕ್ಕಂಥ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವನು.
ಹಣಬರು ಅಂತಕ್ಕಂಥವ್ರು ಅತೀ ಹಿಂದುಳಿದವರಿರ್ತಕ್ಕಂಥ ಅತ್ಯಂತ ಹಿಂದುಳಿದಂಥ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಯಾವ್ದಾದ್ರು ಕಮ್ಯುನಿಟಿ ಇದ್ದರೆ, ಬುಡಕಟ್ಟು ಜನಾಂಗಗಳು ಯಾರು ಇದ್ದರೆ ಅದು ಹಣಬರ ಸಮಾಜ ಆಗಿರ್ತದೆ. ಅವರು ಗೊಲ್ಲರ ಉಪಜಾತಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವೆಲ್ಲರೂ ಗೊಲ್ಲರು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಆದರೆ ಅವ್ರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಜಾತಿ ಸರ್ಟಿಫಿಕೇಟ್ನ ಈಗಾಗಲೇ ರಾಜ್ಯ ಸರ್ಕಾರ ಕೊಡ್ತಾ ಇರ್ತದೆ. ಅವ್ರನ್ನ ನಾವು ಐಡೆಂಟಿಟಿ ಮಾಡಿ ಅವ್ರನ್ನ ಹೈಲೈಟ್ ಮಾಡಿ ಅವರ ಕಾರ್ಯಕ್ರಮವಾಗಿ ಅವ್ರಿಗೆ ಆ ಸ್ವಂತಿಕೆನ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಅಲ್ಲಿ ಜನ ಸೇರಿಸ್ಲಿಕ್ಕೆ ಮಾತ್ರ ನೀವು ಹಳ್ಳಿಗೆ ಹೋಗಿ ಹಣಬರು ನೀವೆಲ್ಲ ಬನ್ನಿ, ನಾವು ಗೊಲ್ಲರು, ನಾವೆಲ್ಲ ಒಂದೇ ಅಂತೇಳಿ ಕರ್ಕೊಬಂದು ಅಲ್ಲಿ ಹಣಬರ ವಿಚಾರಧಾರನೇ ಮಾತಾಡಲಿಲ್ಲ ಅಂತಂದ್ರೆ ಹೇಗೆ ಸಾಧ್ಯ? ಇದು ಹಣಬರಿಗೆ ಮಾಡಿರ್ತಕ್ಕಂಥ ಅಪಮಾನದ ಜೊತೆಗೆ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಳಗೊಂಡಂತ ಕಾರ್ಯಕ್ರಮ ಅಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರತಕ್ಕಂಥದ್ದು. ಓಕೆ, ಇನ್ನು ಕಾರ್ಯಕ್ರಮ ಆಯೋಜಕರು ಯಾರು? ಈಗ ಅವ್ರನ್ನ ಕೇಳಿದ್ರೆ ನಾವಲ್ಲ ಅವರಲ್ಲ ಅಂತ ಹೇಳಿ ಈಗ ನೀವೇ ಹೇಳಬೇಕು, ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದವರು ಯಾರು ಅಂತ. ಕಾರ್ಯಕ್ರಮನ ಆಯೋಜನೆ ಮಾಡತಕ್ಕಂಥದ್ದು ಗೊಲ್ಲ ಸಮುದಾಯದ ಯಾದವ ಸಂಘದ ಎಲ್ಲ ಆಫೀಸ್ ಬೇರರ್ ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇದು ಮೊದಲನೇದಾಗಿ ಹೇಳಿದಾಗ ಅದು ಸಾಮೂಹಿಕ ನಾಯಕತ್ವದಿಂದ ಕೂಡಿರಲಿಲ್ಲ. ಮತ್ತು ಅಲ್ಲಿ ಜನ ಸೇರಿಸಿರ್ತಕ್ಕಂಥದ್ದು ಯಾರಂದರೆ ಮೂಲತಃವಾಗಿ ನಾನು ಒಬ್ಬ ಗೊಲ್ಲ ಸಮುದಾಯದ ವರ್ಗದಿಂದ ಬಂದಿರತಕ್ಕಂಥವನು. ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ 3 ಕಾರಣ ಹೇಳ್ತೀನಿ ಕೇಳಿ. ಸತೀಶ್ ಜಾರಕಿಹೊಳಿ ಅವರು ಕೇಳದಷ್ಟು ಗಾಡಿಗಳನ್ನು ಕೊಟ್ಟಿದ್ದು, ಜನಗಳನ್ನ ಸೇರಿಸಿದ್ದು. ಕೇವಲ ಗೊಲ್ಲ ಸಮುದಾಯದಿಂದ ಮಾತ್ರ ಜನ ಬಂದಿರಲಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರ ಅಭಿಮಾನಿಗಳು 3,000-4,000 ಸಾವಿರ ಜನ ಸೇರಿದ್ರು. ಕುರುಬ ಸಮುದಾಯದ ಬಹಳಷ್ಟು ಜನ ಇರ್ತಕ್ಕಂಥದ್ದು ಚಿಕ್ಕೋಡಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಬೆಳಗಾಂ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಇರ್ತಕ್ಕ ಅಭಿಮಾನಕ್ಕೋಸ್ಕರ ಅವರು ಕೂಡ ಬಂದಿರ್ತಾರೆ ಹಣವರ ಜೊತೆಗೆ. ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೇನೆ. ಕಾರ್ಯಕ್ರಮಕ್ಕೋಸ್ಕರ ಬಂದಿಲ್ಲ ಅಂತ ಹೇಳ್ತೀರಾ? ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ವರ್ಗದ ನಾಯಕರಾಗಿರೋದ್ರಿಂದ ಅಲ್ಲಿರ್ತಕ್ಕಂತಹ ನಾಯಕ ಸಮುದಾಯದ ಜನರು ಕೂಡ ಬಹಳ ಜನ ಭಾಗವಹಿಸಿರ್ತಾರೆ. ಅಲ್ಪಸಂಖ್ಯಾತರು ಕೆಲ ಜನ ಭಾಗವಹಿಸಿರ್ತಾರೆ. ವಿಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಜನ ಅಲ್ಪಸಂಖ್ಯಾತರು ಭಾಗವಹಿಸಿದ್ರು ಅಂತೇಳಿ. ಎಲ್ಲರೂ ಬಂದಿರತಕ್ಕಂಥ ಕಾರ್ಯಕ್ರಮ ಆಗಿರ್ತದೆ. ಅಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಹಣಬರು ಕೂಡ ಸೇರಿರ್ತಾರೆ. ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಅದು ವಿಶೇಷವಾಗಿ ಹಣಬರ ಸಮಾವೇಶ ಆಗಬೇಕಾಗಿತ್ತು. ಆ ಟೈಟಲ್ನ ಕೊಟ್ಟರಲ್ಲ, ಕರ್ನಾಟಕ ರಾಜ್ಯ ಯಾದವ ಸಂಘ ರಿಜಿಸ್ಟರ್ಡ್ ಅಂತ ಏನಿದೆಯೋ 1924ರಲ್ಲಿ ಸ್ಥಾಪಿತಗೊಂಡಿರ್ತಕ್ಕಂಥದ್ದಕ್ಕೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಬಹುದೊಡ್ಡ ನಮ್ಮ ಸಮುದಾಯದ ಹಳೆಯ ನಾಯಕರುಗಳೆಲ್ಲ ಅವರ ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಷನ್ಸ್ ಇರ್ತಕ್ಕಂಥದ್ದು. ಯಾದವ ಹಾಸ್ಟೆಲ್ ನಡೆಸಿರ್ತಕ್ಕಂಥ ವಿಚಾರಗಳು ಇರ್ಬೋದು, ಯಾದವರಿಗೆ ಸಹಕಾರ ಮಾಡಿರ್ತಕ್ಕಂಥಿರೋದು, ಸಂಘ ಸಂಸ್ಥೆಗಳನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥಿರೋದು, ಅವರೆಲ್ಲರನ್ನೂ ಕಡೆಗಣಿಸಿ ಕೇವಲ ರಾಜಕೀಯ ತೆವಲಿಗೋಸ್ಕರ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ದಂಪತಿಗಳಿಬ್ಬರು ಸೇರಿಕೊಂಡು, ಒಬ್ಬರು ಮಾಜಿ ಮತ್ತೊಬ್ಬರು ಹಾಲಿ ಪರಿಷತ್ ಸದಸ್ಯರು ಸೇರಿಕೊಂಡು ಎಲ್ಲವೂ ನನ್ನ ಮನೆ ಕಾರ್ಯಕ್ರಮ ಥರ ಮಾಡ್ಕೊಂಡು ಹೋಗ್ಲಿಕ್ಕಾಗೋದಾದರೆ ಇದು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ? ಅಲ್ಲಿನ ಹಣಬರು ಯಾರು ಜನನ ಕರ್ಕೊಬರ್ಲಿಕ್ಕೆ ಸತೀಶ್ ಜಾರಕಿಹೊಳಿಯವರು ಮತ್ತು ಗಣೇಶ್ ಹುಕ್ಕೇರಿಯವರು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಿಕೊಟ್ಟಿರೋದು ನಿಜ. ನಿಮ್ದೇನು ಇಲ್ಲ ಅದರಲ್ಲಿ, ದಂಪತಿಗಳದೇನು ಇಲ್ಲ ಅದರಲ್ಲಿ. ಪ್ರತಿಷ್ಠೆಗೆ ತಗೊಂಡ್ರ ಶ್ರೀನಿವಾಸ್ ಅವರು ಪೂರ್ಣಿಮಾ ಅವರು ಪ್ರತಿಷ್ಠೆಗೆ ತಗೊಂಡು ಕಾರ್ಯಕ್ರಮ ಮಾಡಿದ್ರ ಹೇಗೆ ಅಂತ ಹೇಳಿ, ಅಥವಾ MLC ನಾಗರಾಜ್ ಅದವ್ರನ್ನ ಕಡೆಗಣಿಸಿದ್ರ ಅಂತ? ನಾಗರಾಜ್ ಅದನ್ನ ಕಡೆಗಣಿಸ್ಲಿ. ಅವ್ರು ಯಾರು? ಅವರು ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪಕ್ಷದಲ್ಲಿ 44 ವರ್ಷಗಳಿಂದ ಪಾರ್ಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ. ಅವ್ರು ಕಡೆಗಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಆ ಥರ ಏನೋ ತಿಳ್ಕೊಂಡಿದ್ರೆ ಅದು ಭ್ರಮೆಯನ್ನು ಮಾತನ್ನು ಹೇಳ್ತೀನಿ. ನಾನು ಜಾತಿ ರಾಜಕಾರಣ ಮಾಡುವ ವ್ಯಕ್ತಿ ಅಲ್ಲ. ಇವರು ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು, ಸಮುದಾಯಗಳನ್ನು ಅವರ ಏಳಿಗೆಗೋಸ್ಕರ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಸಮುದಾಯಕ್ಕೆ ಅದರಿಂದ ಏನೂ ಕೂಡ ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಜವಾಗ್ಲೂ ಇವನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಆದರೆ ಹಣಬರು ಅಂತಕ್ಕಂಥ ಕ್ಯಾಟಗರಿ 1ನಲ್ಲಿದ್ದರು. ಅವ್ರನ್ನಾಕೆ ಅಲೆಮಾರಿ ಮತ್ತು ಅಲೆಮಾರಿಗೆ ತರಲಿಲ್ಲ? ಅವ್ರು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಅರಿವು ಇರಲಿಲ್ಲ ನಿನಗೆ? ಯು ಆರ್ ವರ್ಕಿಂಗ್ ಆಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ನಿಮ್ಮ ಮಾವ ಅಲ್ಲಿಕ್ಕೆ ಸೋಷಿಯಲ್ ವೆಲ್ಫೇರ್ ಮಂತ್ರಿ ಆಗಿದ್ದರು. ಏನು ಮಾಡಿದ್ರು ಹಣಬರಿಗೆ? ಹಣಬರನ್ನ ಯಾಕೆ ಅಲೆಮಾರಿ ಮತ್ತು ಅಲೆಮಾರಿಗೆ ತರಲಿಲ್ಲ? ಅವರು ಖಾನಾಪುರದಲ್ಲಿರ್ತಕ್ಕಂತಹ ಕಾಡಂಚಿನಲ್ಲಿ ಕೆಲಸ ಮಾಡ್ತಕ್ಕಂಥ, ಕಾಡಿನ ಒಳಕ್ಕೆ ವಾಸ ಮಾಡ್ತಕ್ಕಂತಹ, ವಸತಿಯ ಸೌಲಭ್ಯ ಇಲ್ಲದಿರ್ತಕ್ಕಂತಹ ಬಡವರಲ್ವ ಅವರು? ಅವ್ರನ್ನ ಇವತ್ತು ಕೂಡ 75 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಹಣಬರನ್ನ ಅಲೆಮಾರಿ ಮತ್ತು ಅಲೆಮಾರಿಗೆ ಯಾಕೆ ತರಲಿಲ್ಲ? ನೀನೊಬ್ಬ ಅಧ್ಯಕ್ಷ ಅಂತ ಹೇಳ್ತೀಯಲ್ಲ, ಯಾವುದನ್ನು ಪ್ರಸ್ತಾಪ ಮಾಡಲಿಲ್ಲ? ಅವ್ರಿಗೆ ಯಾಕೆ ST ಮೀಸಲಾತಿಗೋಸ್ಕರ ಪ್ರಪೋಸಲ್ ಮಾಡಲಿಲ್ಲ? ಅವ್ರನ್ನ SCಗೆ ಸೇರಿಸ್ತಕ್ಕಂಥ ಕೆಲಸಗಳನ್ನ ಯಾಕೆ ಮಾಡಲಿಲ್ಲ? ಯಾಕೆ ಹೋರಾಟ ಮಾಡಲಿಲ್ಲ? ಹಣಬರ ವಿಚಾರದಲ್ಲಿ ಜನಗಳನ್ನ ಸೇರಿಸ್ಲಿಕ್ಕೆ ನಾವೆಲ್ಲ ಗೊಲ್ಲರು ಅಂತ ಹೇಳ್ಬಿಟ್ಟು ಮಂಕು ಬೂದಿ ಹಚ್ಚಿ ಜನಗಳನ್ನ ತೋರಿಸ್ಕೊಂಡು ಬೇರೆ ಜನಾಂಗದವರೆಲ್ಲರನ್ನೂ ಸೇರಿಸ್ಕೊಂಡು ನಾನು ಗೊಲ್ಲರ ಸಮಾವೇಶನ ಸಕ್ಸಸ್ ಮಾಡಿದ್ದೀನಿ ಅಂತ ಹೇಳ್ತೀರಿ. ನಾನು ಕೂಡ ಹೇಳ್ತಾ ಇದ್ದೀನಿ ಕೇಳಿ, ಎಲ್ಲರಿಗೂ ಕೂಡ ಬಂದು ಭಾಗವಹಿಸಬೇಕು ಅಂತ ನಾನು ಕೂಡ ಮನವಿ ಮಾಡಿದ್ದು. ಯಾಕೆಂದರೆ ನಮ್ಮ ಹಣಬರ ಬಗ್ಗೆ ಯಾರೋ ಚರ್ಚೆ ಮಾಡ್ತಾರೆ, ನಮ್ಮ ಹಣಬರ ಬಗ್ಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಅವರು ಕೂಡ ಸೇರಿಕೊಳ್ಳಿ. ಅವ್ರಿಗಿರ್ತಕ್ಕಂಥ ವಸತಿ ಸಮಸ್ಯೆಗಳು, ಅವ್ರಿಗಿರ್ತಕ್ಕ ಶೈಕ್ಷಣಿಕ ಸಮಸ್ಯೆಗಳು, ಅವ್ರಿಗಿರ್ತಕ್ಕ ಔದ್ಯೋಗಿಕ ಸಮಸ್ಯೆಗಳು, ಅವ್ರಿಗಿರ್ತಕ್ಕ ಸ್ಥಿತಿಗತಿಗಳ ಬಗ್ಗೆ ಆರ್ಥಿಕ ದಿವಾಳಿತನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ
ಮೇಲ್ ತರಲಿಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ನಾನು ಬಾಯಿ ಮುಚ್ಚಿ ಕೂತಿದ್ದಂಥ ವಿಚಾರಗಳು ಹೇಳ್ತಾ ಇದ್ದೀನಿ. ನಾನು 5 ನಿಮಿಷ ಮಾತಾಡಿದ್ದೆ ಆದರೆ ಹಣಬರ ಎಲ್ಲ ಸ್ಥಿತಿಗತಿಗಳ ಬಗ್ಗೆ ಹೇಳ್ತಾ ಇದ್ದೆ. ಅವ್ರಿಗೆ ಅದನ್ನು ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಅದು ನನಗೇನು ಕೂಡ ಅದರ ಬೇಜಾರು ಮಾಡ್ಕೊಳ್ತಾ ಪರಿಸ್ಥಿತಿಯೇ ಅಲ್ಲ. ಯಾಕೆ ಅಂತಂದರೆ ನಾನು ಅವ್ರ ಹತ್ರ ಮೈಕ್ ಕೊಡಿಯಪ್ಪ ನಾನು ಮಾತಾಡ್ತೀನಿ ಕೇಳ್ತಕ್ಕಂಥ ಸ್ವಾಭಿಮಾನ ಕಳ್ಕೊಂಡಂಥ ವ್ಯಕ್ತಿ ನಾನಲ್ಲ. ನಾನು ಬಂದಿರತಕ್ಕಂಥದ್ದು ಏನು ಮಾಡಬೇಕಾಯಿತು ಅದನ್ನು ಮುಖ್ಯಮಂತ್ರಿಗೆ ರೈಟಿಂಗಲ್ಲಿ ಕೊಟ್ಟಿದ್ದೀನಿ. ಅಲ್ಲಿರ್ತಕ್ಕಂಥ ಗೊಲ್ಲ ಸಮುದಾಯದ ಉಪಜಾತಿಗಳಾಗಿರೋ ಅನ್ಯಾಯವನ್ನು ಸರಿ ಮಾಡಲಿಕ್ಕೋಸ್ಕರ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಸ್ವಾಮೀಜಿಗಳ ಗಮನಕ್ಕೆ ತಂದು ಆ ಮನವಿಯನ್ನು ಕೊಟ್ಟಿರ್ತೇನೆ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಸಮಾಜವು ಯಾರಪ್ಪನ ಮನೆ ಆಸ್ತಿ ಅಲ್ಲ. ನಮ್ಮ ಸಮಾಜಗಳನ್ನು ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇದೇ ರೀತಿಯಾದಂಥ ಉದ್ದಟತನದ ಮಾತುಗಳನ್ನಾಡಿ ಅವರು ಕಾಡುಗೊಲ್ಲರನ್ನು ದೂರ ಮಾಡಿಕೊಂಡ್ರು. ಅದೇ ಕಾಡುಗೊಲ್ಲರು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಕೇಳಿ, ನಾನಾದರೂ ಏನಾದರೂ MLA ಆಗಿದ್ದಿದ್ರೆ ಆ ಹಿರಿಯರಲ್ಲಿ ನಾನು ಸಾಯೋವರೆಗೂ ಕಾಡುಗೊಲ್ಲರು ನಾನು ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ. ಯಾಕಂದರೆ ಅಲ್ಲಿದ್ದು 99% ಕಾಡುಗೊಲ್ಲರೇ, ಬೇರೆ ಗೊಲ್ಲರು ಇರಲಿಲ್ಲ ಅಲ್ಲಿ. ಆದರೆ ನೀವು ಅವ್ರನ್ನ ಕಡೆಗಣಿಸಿದ್ರಿ. ಅವರೆಲ್ಲರೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಅಂತಂದರೆ ಸಾಮಾಜಿಕ ಮತ್ತು ಸಮಾಜದಲ್ಲಿ ನಾವು ಅವ್ರಿಗೆ ಗೌರವ ಕೊಡಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅವ್ರನ್ನೂ ಮೇನ್ ಸ್ಟ್ರೀಮ್ ತರಬೇಕಾಗ್ತದೆ. ಇವತ್ತು ನೀವು ಕಾಡುಗೊಲ್ಲರಿಗೆ ಮೋಸ ಮಾಡಿದ್ರಿ, ಬೆಳಗಾವಿಯಲ್ಲಿ ನೀವು ಸ್ಥಳ ಹುಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಅದು ಹಣಬರು ದಡ್ರಲ್ಲ ನಮ್ಮ ಅಂತ ಹೇಳ್ತೀನಿ. ನನಗಿಂತ ಬುದ್ಧಿವಂತರು ಯಾರಾದಿದ್ರೆ ಆ ಭಾಗದ ಹಣಬರು ಅಂತ ಹೇಳ್ತೀನಿ. ನಿಮಗೆ ರಾಜಕೀಯದ ಸ್ಥಾನಮಾನ ಕೊಡಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯನೇ ಇಲ್ಲ. ಬುದ್ಧಿ ಕಲಿಸ್ತಾರೆ ಹಾಗಾದ್ರೆ ಅಲ್ಲಿಯ ಜನರು. 100% ಇಷ್ಟು ದಿನ ನಾನು ಜಾತಿ ರಾಜಕಾರಣ ಮಾಡಲಿಲ್ಲ. ನಾನು ಹಳ್ಳಿಗೆ ಹೋಗ್ತೀನಿ, ಅದೇ ಹಣಬರ ಸೇವೆ ಮಾಡ್ತೀನಿ. ನೀವು ಹೆಂಗೆ ಬರ್ತೀರಾ ಅಂತ ವಿಚಾರನ ಮುಂದಿನ ದಿನ ನಾನು ಕಾದು ನೋಡ್ತೇನೆ. ನನ್ನ ಮಾತು ಹೇಳ್ತೀನಿ. ಸವಾಲ್ ಹಾಕ್ತಿದಾರಾ ನಾಗರಾಜ್ ಯಾದವ್ ಅವರು ಹೇಗೆ ಅಂತ? ನಾಗರಾಜ್ ಹುಟ್ಟಿರೋದೇ ಸವಾಲುಗಳನ್ನ ಸ್ವೀಕಾರ ಮಾಡಲಿಕ್ಕೆ, ಸವಾಲುಗಳನ್ನು ಹಾಕಲಿಕ್ಕೆ. ಯಾರಾದರೂ ಸರಿ ಜಾತಿ ರಾಜಕಾರಣ ಮಾಡಿದ್ದೆ ಆದರೆ ಅದಕ್ಕೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಾಗರಾಜ್ ಯಾದವೇ. ಇವತ್ತಿನವ್ರಿಗೂ ಹೇಳ್ತಾ ಇದ್ದೀನಿ ಕೇಳಿ, ನಾನು ಜಾತಿ ರಾಜಕಾರಣ ಮಾಡಲಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರನ್ನ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ರಿಸರ್ಚ್ ಮಾಡಿ ನೋಡಿದಾಗ ಹಣಬರನ್ನ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಪಟ್ಟಿಗೆ ಸೇರಿಸಬೇಕಾಗಿತ್ತು. ಇವತ್ತಿನವರೆಗೂ ಸೇರಿಸಲಿಲ್ಲ ಅಂತಂದರೆ ನೀನು ನಿಮ್ಮ ಹೆಂಡತಿ MLA ನಿಮ್ಮ ಮಾವ ಮಂತ್ರಿ ಕಾರಣ ಅಂತ ಮಾಡಿ ಹೇಳ್ತೀನಿ. ನಿಮ್ಮ ಜನ ಸೇರಿಸ್ಕೊಳ್ಳಿಕ್ಕೋಸ್ಕರ ನೀವೆಲ್ಲರೂ ನಾವು ಒಂದೇ ಅಂತ ಹೇಳ್ತೀರಿ. ಆದರೆ ಸೌಲಭ್ಯಗಳು ಪಡಬೇಕಾದ್ರೆ ನೀವು ಪಡ್ಕೊಳ್ತೀರಿ. ಅಲ್ಲಿರ್ತಕ್ಕಂಥ ಉಪಜಾತಿಗಳಿಗೆ ಸೌಲಭ್ಯಗಳು ಕೊಡಲ್ಲ. ನಿಮ್ಮ ಮೂರ್ಖತನ ಪರಮಾದಿಯಿಂದ ಇವತ್ತು ಕಾಂತರಾಜ್ ವರದಿಯಲ್ಲಿ ಮತ್ತು ಜಯಪ್ರಕಾಶ್ ಹೆಗಡೆ ವರದಿಯಲ್ಲಿ ಎಲ್ಲ ಉಪಜಾತಿಗಳು ಇವತ್ತು 1Bಗೆ ಹೋಗಿರ್ತಕ್ಕಂಥದ್ದು. ನೀವು ಆ ಪ್ರಜ್ಞೆ ಇರಲಿಲ್ವಾ? ಅಲ್ಲಿ ಜನಗಳು ಸಮೀಕ್ಷೆ ನಡೆಯೋ ಸಂದರ್ಭದಲ್ಲಿ ಹಳ್ಳಿಗಾಗಿ ಹೇಳಬೇಕಾಗಿತ್ತಲ್ಲ, ನಾವು ಅಲೆಮಾರಿಗಳಿದ್ದೇವೆ, ನಾವು ಕಷ್ಟದಲ್ಲಿದ್ದೇವೆ, ನಾವು ಆರ್ಥಿಕ ದಿವಾಳಿತನದಿಂದ ಪಟ್ಟು ನಾವು ಶೈಕ್ಷಣಿಕ ಹಿನ್ನಡೆ ಆಗಿದೆ ಅಂತ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಆಗಲಿಲ್ವಾ? ನಾನು ಆ ಅಂತ ಕೇಳಿದ್ರೆ ನಾನು ಪದಾಧಿಕಾರಿಯೂ ಅಲ್ಲ ನಿಮ್ಮ ಸಂಘದಲ್ಲಿ. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ವೆನ್ ಯು ಆರ್ ಪ್ರೆಸಿಡೆಂಟ್ ಆಫ್ ದ ಅಸೋಸಿಯೇಷನ್. ನೀವು ಸಂಘದ ಅಧಿಕಾರ ಪಡ್ಕೊಂಡಿರ್ತಕ್ಕಂಥವ್ರು, ಸಂಘದಲ್ಲಿ ನಾನು ಎಲೆಕ್ಷನ್ ಗೆದ್ದು ಬಂದಿದ್ದು ಅಂತ ಹೇಳ್ತಕ್ಕಂಥವ್ರು, ನೀವು ಹಳ್ಳಿಗೆ ಹೋಗಿ ಹೇಳಬೇಕಾಗಿತ್ತು. ಸಮೀಕ್ಷೆ ನಡೆಯುವಾಗ ನಿಮ್ಮ ಸ್ಥಿತಿಗತಿಗಳ ಬಗ್ಗೆ ಜನಗಳು ಅವೇರ್ ಮಾಡಬೇಕಾಗಿತ್ತು. ಇವತ್ತು ರೆಕಮೆಂಡೇಶನ್ ಬರಬೇಕಾಗಿತ್ತು. ಹಣಬರು ಅಂತಕ್ಕಂಥವ್ರನ್ನ, ಕಾಡುಗೊಲ್ಲರು ಅಂತಕ್ಕಂಥವ್ರಿಗೆ ಅವರ ಅಲೆಮಾರಿ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಶಿಫಾರಸುಗಳಾಗಬೇಕಾಗಿತ್ತು. ಆದರೆ ಕೆನೆಪದರವನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಯಾರ ಮೂರ್ಖತನದಿಂದ? ನಿಮ್ಮ ಮೂರ್ಖತನದ ರಾಜಕೀಯ ತೆವಲಿಗೋಸ್ಕರ ನಮ್ಮ ಸಮುದಾಯಗಳು ಬಲಿಯಾಗ್ತಾ ಇರತಕ್ಕಂಥದ್ದು ನಾನು ಒಪ್ಪಲಿಕ್ಕೆ ಸಾಧ್ಯನಾ? ನನಗೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇದೆ, ದೊಡ್ಡ ವೇದಿಕೆ ಇದೆ, ಮಾಡ್ತೀವಿ. ಆದರೆ ಜಾತಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನೀವು ಇವತ್ತಿನವರೆಗೂ ಕೂಡ, ನಿಮ್ಮ ಮಾವನ ಕಾಲದ ಇವತ್ತಿನವರೆಗೂ ಕೂಡ ಕೇವಲ ರಾಜಕಾರಣ ಮಾಡುವಾಗ ನಮ್ಮ ಸಮುದಾಯವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥವ್ರು. ಅಲ್ಲಿ ಹಿರಿಯರಿಗೆ ಹೋದ್ರಿ, ಒಂದ್ಸಲಿ ನಿಮ್ಮ ಮಾವ ನಿಂತ್ಕೊಂಡ್ರಲ್ಲಿ ಕಾಡುಗೊಲ್ಲರನ್ನ ಉಪಯೋಗಿಸ್ಕೊಂಡ್ರಿ, ಇನ್ನೊಂದ್ಸಲಿ ನಿಮ್ಮ ಧರ್ಮಪತಿ ನಿಂತ್ಕೊಂಡ್ರು ಕಾಡುಗೊಲ್ಲರನ್ನ ಉಪಯೋಗಿಸ್ಕೊಂಡ್ರಿ. ಎಲ್ಲಿಟ್ಟಿದ್ದೀರ ಅವ್ರನ್ನ? ಇವತ್ತು ಅವ್ರು ವಿರೋಧ ಮಾಡಲಿಕ್ಕೆ ಕಾರಣ ಏನು? ಯಾರು ಜವಾಬ್ದಾರಿ ಇದಕ್ಕೆ? ನಾಗರಾಜ್ ಜವಾಬ್ದಾರಿನಾ? ನಾಗರಾಜ್ ಹೇಳಿದ್ರು ಅವ್ರು ವಿರೋಧ ಮಾಡಲಿಕ್ಕೆ. ನೀವು ನಡ್ಕೊಂಬಂದಿರ್ತಕ್ಕಂಥ ದಾರಿಯನ್ನು ಅವ್ರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಚಾರ ಹೇಳ್ತೀನಿ. ಇವತ್ತು ಹಣಬರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಕೊಟ್ಟಿದ್ರಿ ನೀವು, ಗೊಲ್ಲರು ಅಂತೇಳಿ. ನಾನು ಹೇಳ್ತಾ ಇದ್ದೀನಿ, ಹಣಬರು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಜಾತಿ. ಅವರು ಬುಡಕಟ್ಟು ಜನಾಂಗದವರು. ಅವರನ್ನು ಅಲೆಮಾರಿ ಮತ್ತು ಅರೆ ಅಲೆಮಾರಿಗೆ ಸೇರಿಸಬೇಕಾಗಿ ರಾಜ್ಯ ಸರ್ಕಾರದ ಕರ್ತವ್ಯ. ಅವ್ರಿಗೆ ಕೊಡಬೇಕಾಗಿರೋ ಮೀಸಲಾತಿಯಲ್ಲಿ ಅವ್ರನ್ನ ಶೆಡ್ಯೂಲ್ ಟ್ರೈಬ್ಗೆ ಸೇರಿಸಬೇಕು. ಕಾಡುಗೊಲ್ಲರು ಕೂಡ ಶೆಡ್ಯೂಲ್ ಟ್ರೈಬ್ಗೆ ಸೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರವು ಈಗ ಶಿಫಾರಸು ಮಾಡಿದ್ದರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ, ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿಯನ್ನು ಮಾಡ್ತೇನೆ. ಕಾಡುಗೊಲ್ಲರ ಫೈಲ್ ಯಾವುದು ರಾಜ್ಯ ಸರ್ಕಾರ ಕೇಂದ್ರ ಕಳಿಸಿದೆಯೋ ಅದನ್ನ ಕೂಡಲೇ ST ಮೀಸಲಾತಿ ಕೊಟ್ಟು ಅವರಿಗೆ ಸೌಕರ್ಯ ಮಾಡಿಕೊಡಬೇಕು. ಮುಂದಿನ ದಿನಗಳಲ್ಲಿ ಹಣಬರ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕುಲಶಾಸ್ತ್ರ ಅಧ್ಯಯನ ಆಗಬೇಕಾಗ್ತದೆ. ಅವರ ಸ್ಥಿತಿಗತಿಗಳು ತಿಳ್ಕೋಬೇಕಾಗ್ತದೆ. ಒಂದು ವಿಚಾರ ನಿಮ್ಮ ಕರ್ನಾಟಕ TV ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಖಾನಾಪುರದಲ್ಲಿ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣುಮಗಳು ನೇಚರ್ ಕಾಲ್ಗೆ ಹೋಗಿರೋ ಸಂದರ್ಭದಲ್ಲಿ
ಹುಲಿ ಅಂತಕ್ಕಂಥದ್ದು ಬಂದು ಹುಲಿನೇ ತಗೊಂಡೋಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅಂಥ ಒಂದು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನಗಳನ್ನ ಬುಡಕಟ್ಟು ಜನಾಂಗ ಅಂತ ಹೇಳ್ತೀವೋ ಅಥವಾ ಬೆಂಗಳೂರು ನಗರದಲ್ಲಿ ವಾಸ ಮಾಡೋದವ್ರನ್ನ ಹೇಳ್ತೀವೋ, ಬೆಂಗಳೂರು ನಗರದಲ್ಲಿ ಇದ್ದುಕೊಂಡು ನೀವು ಎಲ್ಲ ಉಪಜಾತಿಗಳನ್ನು ದುರುಪಯೋಗ ಪಡ್ಕೊಂಡು ರಾಜಕೀಯ ತೆವಲಿಗೋಸ್ಕರ ಮಂತ್ರಿ ಆಗ್ಲಿಕ್ಕೋ ಚೇರ್ಮನ್ ಆಗಲಿಕ್ಕೋ ಅಥವಾ MLA ಸೀಟು MLC ಸೀಟು ತಗೊಳ್ಳಿಕ್ಕೋಸ್ಕರ ಸಮುದಾಯಗಳನ್ನ ದುರುಪಯೋಗ ಪಡ್ಕೊಳ್ತೀರನ್ರಿ. ನಾಗರಾಜ್ ಯಾದವ್ ಏನಾದರೂ ಬಂದಿದ್ದಾನಂದರೆ ಕೇವಲ ಗೊಲ್ಲರಿಂದ ಅಲ್ಲ, ನಾನು ಬಂದಿರ್ತೇವೆ ಪಕ್ಷ ಸೇವೆಯಿಂದ ಬಂದಿರತಕ್ಕಂಥದ್ದು. ನಾನು ಗೊಲ್ಲ ಸಮುದಾಯದಲ್ಲಿ ಹುಟ್ಟಿರೋದಕ್ಕೋಸ್ಕರ ಆ ಸೇವೆ ಮಾಡ್ತಕ್ಕಂಥ ನನ್ನ ಕರ್ತವ್ಯ ಹೊರತು ನಾನು ಜಾತಿ ರಾಜಕೀಯ ಮಾಡಿ ಬಂದವನಲ್ಲ. ಯಾವ ಸಂಘ ಆಗಲಿ ಯಾವ ಯಾದವ ಮುಖಂಡನಾಗಲಿ ಬಂದು ನಾಗರಾಜ್ಗೆ MLC ಮಾಡಲಿ ಅಂತ ಇವತ್ತರೆಗೂ ರಾಜ್ಯದಲ್ಲಿ ಹೇಳಿದರೆ ಅವ್ರು ಬಂದು ಮುಂದೆ ಹೇಳ್ಬೋದು. ಅನ್ನೋ ಮಾತನ್ನು ಹೇಳ್ತೀನಿ, ಆ ಸವಾಲನ್ನು ಹಾಕ್ತೇನೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಸೀಟಿಗೋಸ್ಕರ, ನಿಮ್ಮ ಅಧಿಕಾರ ತೆವಲಿಗೋಸ್ಕರ ಸಂಘವನ್ನು ದುರುಪಯೋಗ ಪಡಿಸ್ಕೊಳ್ತೀರಾ. ಇದಕ್ಕೆ ಸಂಘದಲ್ಲಿರ್ತಕ್ಕಂಥ ಜನರೇ ಉತ್ತರ ಕೊಡ್ತಾರೆ, ಆ ಸಮುದಾಯ ಉತ್ತರ ಕೊಡ್ತಾರೆ ಅಂತ ಹೇಳ್ತೀನಿ. ಆದರೆ ಒಂದು ಮಾತ್ರ ಹೇಳ್ತೀನಿ, ಅಲ್ಲಿ ಹಣಬರ ಮೇಲೆ ಗೌರವ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಮತ್ತು ಗಣೇಶ್ ಹುರ್ಕೇರಿ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ನನಗೂ ಹೇಳಿದರು, ಅದು ಅಹಿಂದ ಪ್ರೋಗ್ರಾಮ್ ಆಗಿರೋದ್ರಿಂದ ಅಹಿಂದ ಸಮುದಾಯಗಳ ಕಾರ್ಯಕ್ರಮ. ನಾಗರಾಜು ನಿನ್ಗೆ ಬೇಜಾರಾಗಿದ್ರು ಪರವಾಗಿಲ್ಲ, ನನಗೋಸ್ಕರ ಅಲ್ಲಿ ಬರಬೇಕು, ನೀ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದೇ ಹೊರತು ನಾನು ಬಂದು ನಿಮ್ಮನ್ನು ಹೊಗಳಲಿಕ್ಕೋ ಹಾಡಲಿಕ್ಕೋ ಅಲ್ಲ ಬಂದಿದ್ದಾನಲ್ಲ. ನೀವು ಮೈಕ್ ಕೊಡಲಿಲ್ಲ ಅಂದರೆ ನಾನು ಯಾವ ಬೇಸರನೂ ಇಲ್ಲ. ಯಾಕಂದರೆ ನಿಮ್ಮಂಥ ರಾಜಕೀಯ ತೆವಲನ್ನ ತೀರಿಸ್ಕೊಳ್ಳೋರ ಜೊತೆಲಿ ವೇದಿಕೆ ಹಂಚ್ಕೊಳ್ತಕ್ಕಂಥದ್ದೇ ದುರಂತ ಅನ್ನೋ ಮಾತನ್ನು ಹೇಳ್ತೀನಿ. ಮೈಕ್ ಕೊಟ್ಟಿದ್ರು ನಾಗರಾಜ್ ಅವರಿಗೆ, ನಾವು ಮೈಕ್ ಅನ್ನ ಕೊಟ್ಟಿದ್ವು, ಆದ್ರೆ ಮಾತಾಡಲ್ಲ ಅಂತ ಹೇಳಿದ್ರು. ಅಂದ್ರೆ ಸಮಯದ ಅಭಾವ ಇತ್ತು. ಸ್ವಾಗತ ಭಾಷಣ ಮತ್ತೆ ಅಲ್ಲಿ ಪ್ರಾಸ್ತಾವಿಕನ್ನು ಒಟ್ಟಿಗೆ ಮಾಡಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಏನಾಯ್ತು ಅಲ್ಲಿ ಅಂತ? ಇಲ್ಲ, ನಾನು ಒಂದು ದಿವಸ ಮೊದಲು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಊಟ ಮಾಡಿ ಹೊರಗೆ ಬರೋ ಸಂದರ್ಭದಲ್ಲಿ DT ಶ್ರೀನಿವಾಸ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಮಾಜಿ ಶಾಸಕಿ ಆಗಿರ್ತಕ್ಕಂಥ ನಮ್ಮ ಸೋದರಿ ಕೂಡ ಆಕೆ ನನಗೆ ಹೇಳ್ತಾರೆ, ನೀವು ಸ್ವಾಗತ ಭಾಷಣ ಮಾಡ್ತಿರಲ್ಲ ಅಂತ ಕೇಳ್ತಾರೆ. ನಾನು ಹೇಳಿದೆ, ನಿಮ್ಮ ಯಜಮಾನರು ಹೆಂಗೂ ಪ್ರಾಸ್ತಾವಿಕ ಭಾಷಣ ಮಾಡ್ತಾರೆ, ಅವ್ರ ಕೈಯಲ್ಲೇ ಮಾಡಿಸಿ ಸಮಯವನ್ನು ಅಭಾವವನ್ನು ನಾವು ನೀಗಿಸ್ಬೋದು, ಆದರೆ ನಾನು ಬೇರೆ ವಿಚಾರಗಳನ್ನು ಬೇಕಾದರೆ ಮಾಡ್ತೇನೆ ಅಂತ ಹೇಳಿದ್ದು ನಿಜ. ನಾನು ಸ್ವಾಗತ ಭಾಷಣ ಮಾಡಲಿಕ್ಕೆ ನಾನು ನಿನ್ನ ಪಕ್ಷದ ನಿನ್ನ ಸಂಘದ ಪದಾಧಿಕಾರಿ ಅಲ್ಲ, ನಾನು ನಿಮ್ಮ ಜೂನಿಯರ್ ಅಲ್ಲ ಬಂದ್ಬಿಟ್ಟು ಸ್ವಾಗತ ಭಾಷಣ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ. ವಿಚಾರಧಾರೆಗಳನ್ನು ಅಸೆಂಬ್ಲಿಯಲ್ಲಾಗೋದು ಕೌನ್ಸಿಲಲ್ಲಾಗ್ಬೋದು ವಿಚಾರಧಾರೆಗಳನ್ನ ಮಂಡನೆ ಮಾಡಲಿಕ್ಕೆ ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರನ ಕೆಲಸ ಮಾಡ್ತಾ ಇದ್ದ, ಮುಖ್ಯ ವಕ್ತಾರನ ಕೆಲಸ ಮಾಡ್ತಿರೋನಿಗೆ ನೀನು ಆ್ಯಂಕರ್ ಅಂತ ತಿಳ್ಕೊಂಡಿದ್ದೀರ? ನನಗೆ ಯಾವ ರೀತಿ ಅವಮಾನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನೀವು? ನಿಮಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲದೆ ಇರ್ಬೋದು, ನೀವು ಆ್ಯಂಕರಿಂಗ್ ಕೆಲಸ ಮಾಡ್ಕೊಳ್ಳಿ. ನಾನು ಮಾಡಬೇಕಾಗಿರೋ ಕೆಲಸಗಳು ಒಬ್ಬ ಶಾಸಕನಾಗಿ ವಿಚಾರಧಾರೆಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿರ್ತಕ್ಕಂಥದ್ದು ಮತ್ತು ಈಗ ಪ್ರಸ್ತುತ ಕೊಟ್ಟಿರ್ತಕ್ಕಂಥ ವರದಿಯ ವಿಚಾರಧಾರೆಗಳನ್ನು ಅದಕ್ಕೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಹಣಬರ್ಗ್ ಆಗಿರ್ತಕ್ಕಂಥ ಅನ್ಯಾಯ ವಿಚಾರಗಳನ್ನು ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಆಗಿರ್ತಕ್ಕಂತಹ ವಿಚಾರಧಾರೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತರ್ತಕ್ಕಂಥ ವಿಚಾರ ನಂದಾಗಿದ್ಬೇಕು. ನನಗೆ ನೀವು ಆಹ್ವಾನ ಕೊಡಬೇಕಾಗಿತ್ತು. ಕೊಡದೇ ಇದ್ರೂ ಕೂಡ ನನಗೇನು ಆಗೋದಿಲ್ಲ. ಅಲ್ಲಿ ಬಂದ ಸಾವಿರಾರು ಜನ ಏನೆಂದ್ರು ಗೊತ್ತಾ, ನಾಗರಾಜ್ ಅಣ್ಣನಿಗೆ ಭಾಷಣ ಕೊಡದೇ ಇರತಕ್ಕಂಥ ನಮ್ಗೆ ನಿರಾಸೆ ಆಗಿದೆ ಅಂತ ನನ್ನ ಹತ್ರ 100 ವಾಟ್ಸಾಪ್ಗಳು ಮೆಸೇಜ್ಗಳನ್ನ ಹಾಕಿರ್ತಕ್ಕಂಥದ್ದು. ನಿಮ್ಮ ಭಾಷಣ ಕೇಳಲಿಕ್ಕೋಸ್ಕರ ನಾವು ಬಂದಿದ್ದೀವಿ, ಅಲ್ಲಿ ನೀವು ಭಾಷಣ ಮಾಡಿದ್ರೆ ನಮ್ಗೆ ನಿರಾಸೆ ಆಯ್ತಂತು. ಆ ನಿರಾಸೆಯ ಕಾರಣ ಯಾರಿದ್ರೆ ಆರ್ಗನೈಸರ್ಸ್ ಅಂತ ಮಾತು ಹೇಳ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು ಗಣೇಶ್ ಹುಕ್ಕೇರಿ ಅವರು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳವರು, ಅವ್ರು 3 ಜನ ನನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ಅಲ್ಲಿ ಬಂದನೇ ಹೊರತು ನಾನು ನಿಮ್ಮನ್ನು ನೋಡ್ಕೊಂಡು ಬಂದವನಲ್ಲ. ಆದರೆ ಒಂದು ತಿಳ್ಕೋಬೇಕಾಗ್ತದೆ, ಸಮುದಾಯ ಅಂತಕ್ಕಂಥ ನಿಮಗಿಂತ ದೊಡ್ಡದು. ಆ ಸಮುದಾಯನ ದುರುಪಯೋಗ ಪಡಿಸ್ಕೊಂಡಿದ್ದೆ ಆದರೆ ಸಮುದಾಯದವರಿಗೆ ಸಮಯ ಬಂದಾಗ ಸರಿಯಾದ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಆಗ್ತದೆ. ಅದು ಹಣಬರು ಮಾತ್ರ ಒಂದು ವಿಚಾರ ಹೇಳ್ತೀನಿ, ಅವತ್ತು ಯಾರು 10 ಗುಂಟೆ ಜಮೀನನ್ನು ಕೊಟ್ಟರು ಈ ಶಾಖಾ ಮಠಕ್ಕೆ, ಅವರೇ ಇವತ್ತು ಅವ್ರಿಗೆ ಅವಮಾನ ಆಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ. ಅಂದರೆ ಯಾವ ಮಟ್ಟಕ್ಕೆ ನೀವು ಎಲ್ಲರನ್ನೂ ಕೂಡ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ? ಎಲ್ಲ ಜನ ನೋಡ್ತಾನೆ ಇರ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ BJPಯಿಂದ ಬಂದಂಥ ಕೋಮುವಾದಿಗಳ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡ್ತಾರೋ ನನಗೂ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಅದನ್ನ ವರಿಷ್ಠರ ಗಮನಕ್ಕೆ ತರಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಇದೆಲ್ಲ ಬೆಳಕಳ ಬೇಯಲಿಕ್ಕೆ ಸಾಧ್ಯವೇ ಇಲ್ಲ. ನೋಡೇ ಬಿಡೋಣ ಮುಂದಿನ ದಿನಗಳಲ್ಲಿ ನೀವು ನಾವು ಅನ್ನೋ ಪ್ರಶ್ನೆ ಹೇಳ್ತಾ ಇದ್ದೀವಿ. ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯಿತು, ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದ್ರು, ಅನೇಕ ಮುಖಂಡರು ಕೂಡ ಭಾಗವಹಿಸಿದ್ರು. ಹಾಗಿದ್ರೆ ಏನ್ ಮೆಸೇಜ್ ಕೊಟ್ಟರು, ಏನ್ ಮೆಸೇಜ್ ರವಾನೆ ಮಾಡಿದ್ರು ಅಂತೇಳಿ ಆ ದೊಡ್ಡ ಸಮಾವೇಶದಲ್ಲಿ, ಆ ಕಾರ್ಯಕ್ರಮದಲ್ಲಿ ಅವರು ಮಾಡಿದ ವಿಚಾರ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದು OBC ಅಧ್ಯಕ್ಷ ಮಾಡ್ತಾರೆ, ಪ್ರಭಾರಿಯಾಗಿ ಮಾಡ್ತಾರೆ KPCC ಅಧ್ಯಕ್ಷರವರಿಗೆ. ಅದನ್ನು ವರಿಷ್ಠರು ತಡೆ ಹಿಡಿತಾರೆ. ಕಾರಣಗಳು ಇಷ್ಟೇ, ನಾಗರಾಜ್ ವಿರೋಧ ಮಾಡಿದ್ದಲ್ಲ. ಇಡೀ ಅಹಿಂದ ವರ್ಗಗಳು ಯಾವುದಿತ್ತು, OBCಗಳಿತ್ತು, ಅವರೆಲ್ಲರೂ ಹೇಳಿದ್ರು ಪಕ್ಷ ನಿಷ್ಠರಿಗೆ ಮಾಡಬೇಕು. ನೀವು BJPಯಿಂದ ಬಂದವರಿಗೆಲ್ಲ ಮಾಡ್ಕೋದ್ರೆ ಪಕ್ಷದ ನಿಷ್ಠರು, ಪಕ್ಷದ ಕಾರ್ಯಕರ್ತರು ಡಿಮೊರಲೈಸ್ ಆಗೋಗ್ತಾರೆ. ಅದು ಮಾಡೋಕ್ಕೆ ಹೋಗಬೇಡಿ ಅನ್ನೋ ವಿಚಾರಗಳನ್ನು ವರಿಷ್ಠರ ಗಮನಕ್ಕೆ ತರ್ತಾರೆ. ನನ್ನನ್ನು ಬಂದು ಕೇಳ್ತಾರೆ, ಏನಪ್ಪ ನೀವು ಮತ್ತು DT ಶ್ರೀನಿವಾಸ್ ಒಂದಾಗ್ಬಿಟ್ಟು ನೀವು ಗೊಲ್ಲರ್ ಮಾಡಿಸ್ಕೊಬಿಟ್ರಾ ಅಂತ ನಾನು ಕೇಳಿದಾಗ, ನಾನು ಸಪೋರ್ಟ್ ಮಾಡಿಲ್ಲ ಅದಕ್ಕೆ ಅನ್ನೋ ವಿಚಾರನ ಹೇಳ್ತೇನೆ. ನಾನು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದಂಥ ಯಾದವ್ರಿಗೆ ಮಾಡೋದಾದರೆ ಪಕ್ಷದಲ್ಲಿ ದುಡ್ದಂಥವ್ರಿಗೆ ಮಾಡಿ ಅಂತ ಹೇಳಿದೆ. ನಾನು ಆಕಾಂಕ್ಷಿ ಆಗಿರಲಿಲ್ಲ.
ಆಕಾಂಕ್ಷಿಯೂ ಅಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ OBC ಡಿಪಾರ್ಟ್ಮೆಂಟ್ನ ಚೇರ್ಮನ್ ಆಗ್ತಕ್ಕಂಥದ್ದು. ಇದು ಸ್ಪಷ್ಟವಾದ ಮಾತುಗಳು ಹೇಳ್ತಾ ಇದ್ದೀನಿ. ಅವ್ರಿಗೆ ಅದೊಂದು ಸಿಗದೇ ಇರೋ ಸಂದರ್ಭದಲ್ಲಿ ಯಾದವರನ್ನು ಉಪಯೋಗಿಸ್ಕೊಂಡು ಸತೀಶ್ ಜಾರಕಿಹೊಳಿ ಅಹಿಂದ ವರ್ಗದ ನಾಯಕರಾಗಿರೋದ್ರಿಂದ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಅಹಿಂದವರುಗಳು ಸಣ್ಣ ಸಮುದಾಯಗಳು ಕೆಲಸ ಮಾಡೋದು ಸಹಾಯ ಮಾಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಯಾರು ಖರ್ಚು ಮಾಡೋದವರಲ್ಲ. ಪಾಪ ಸತೀಶ್ ಜಾರಕಿಹೊಳಿ ಅವರು ಖರ್ಚು ಮಾಡಿರೋದು ಕಾರ್ಯಕ್ರಮಕ್ಕೆ. ಗಣೇಶ್ ಹುಕ್ಕೇರು ಊಟ ಹಾಕ್ಸಿರ್ತಕ್ಕಂಥದ್ದವರು, ಗಾಡಿಗಳು ದುಡ್ಡು ಕೊಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, ಜನ ಕರ್ಕೊಂಬಂದಿದ್ದು ಸತೀಶ್ ಜಾರಕಿಹೊಳಿ ಅವ್ರ PAಗಳೆಲ್ಲ ಸೇರಿಕೊಂಡು. ಯಾರಿಗೆ ಮಾತಾಡ್ತಾರೆ ಇವರು? ಪಾತ್ರ ಏನು, ಇವ್ರ ಪಾತ್ರಗಳು ಏನು ಅಂತ ಹೇಳಿ ಕಾರ್ಯಕ್ರಮಗಳು ಶೋ ಮಾಡಬೇಕು, ಶೋ ತೋರಿಸ್ಬೇಕು. ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ನಮಗೊಂದು ಕೊಟ್ಬಿಡಿ, ಒಂದು ಚೇರ್ಮನು. ನಮ್ಮ ಮನೆಯಲ್ಲಿ ಇವತ್ತು ಕೂಡ ಮಾಜಿ ಶಾಸಕರು ಸ್ವಲ್ಪ ಫ್ರೀ ಆಗಿದ್ದಾರೆ, ಸ್ವಲ್ಪ ಸೆಕ್ಯುರಿಟಿ ಪ್ರಯತ್ನ ಮಾಡಲಿಕ್ಕೆ ಹೊಡ್ತಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೂಡ ಸುರ್ಜೇವಾಲಾ ಅವರಾಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ರಾಹುಲ್ ಗಾಂಧಿ ಅವರು ಪಕ್ಷದ ಪ್ರಾಮಾಣಿಕರಿಗೆ ಬೆಲೆ ಕೊಡ್ತಾರೆ. ನಿಮ್ಮಂಥ ಪಕ್ಷಾಂತರಿಗಳನ್ನು ಕಟ್ಟಿಕೊಂಡು ಪಕ್ಷ ಕಟ್ಟಲಿಕ್ಕೆ ಅವಶ್ಯಕತೆ ಇಲ್ಲನೋ ಅವಶ್ಯಕತೆಯೂ ಇಲ್ಲ. ಆ ಒಂದು ವಿಚಾರಧಾರೆಗಳು ನಮ್ಮ ಮುಂದೆ ಇಲ್ಲ ಅನ್ನೋ ವಿಚಾರಗಳು ಹೇಳ್ತೀವಿ. ನಾಗರಾಜ್ ಯಾದವ್ ಎಂದೂ ಕೂಡ ರಾಜಕೀಯ ಮಾಡಬೇಕಾದ್ರೆ ಒಂದು ಜಾತಿಯನ್ನು ನಂಬಿಕೊಂಡು ರಾಜಕೀಯ ಮಾಡೋ ಪ್ರಶ್ನೆನೇ ಇಲ್ಲ. ಸರ್ವರಿಗೂ ಸೇರಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಕೊಂಡು ಸಂವಿಧಾನ ಆಶಯಗಳಲ್ಲಿ ಎಲ್ಲರಿಗೂ ಪ್ರೀತಿ ವಿಶ್ವಾಸದ ಕೆಲಸ ಮಾಡ್ತಕ್ಕಂಥದ್ದು. ನೀವು ಕಾಂಗ್ರೆಸ್ಗೆ ಬಂದಿರೋ ಸಂದರ್ಭದಲ್ಲಿ ಸ್ವಲ್ಪ ಕಾಂಗ್ರೆಸ್ನ ಸಿದ್ಧಾಂತವನ್ನು ತಿಳ್ಕೊಂಡು ಕೆಲಸ ಮಾಡಬೇಕು. ಯಾವುದೋ ಒಂದು ಕಾಲದಲ್ಲಿ ನೀವು ಮಾವ ಇಲ್ಲಿ ಇದ್ರೋನ ಮಾತ್ರಕ್ಕೆ ಸ್ವಂತಿಕೆನ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಕೋಮುವಾದದಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಅಲ್ಲಿ ಹೋಗಿ ಕೋಮುವಾದದ ಪಕ್ಷದಲ್ಲಿರ್ತಕ್ಕಂಥವ್ರು ಇಲ್ಲಿ ಬಂದು ಸೆಕ್ಯುಲರ್ ಆಗಲಿಕ್ಕೆ ಹೇಗೆ ಸಾಧ್ಯ? ರಾತ್ರೋರಾತ್ರಿ ಬದಲಾವಣೆ ಆಗ್ತೀರಾ? ನೀವು ಪಕ್ಷಕ್ಕೆ ಬರೋಕ್ಕೆ ಮುಂಚೆ ನೀವು ಏನೆಲ್ಲ ಮೀಟಿಂಗ್ಗಳು ಮಾಡಿದ್ರಿ CM ಇಬ್ರಾಹಿಂ ಜೊತೆಲಿ, ದಳದಲ್ಲಿ ಹೋಗಿ ಏನೆಲ್ಲ ಮೀಟಿಂಗ್ ಮಾಡಿದ್ರಿ, ಎಲ್ಲ ವೀಡಿಯೋಗಳು ನಮ್ಮ ಹತ್ರ ಇದೆ. ನೀವು ಕೃಷ್ಣಪ್ಪನವ್ರು ಸೀಟ್ ಕೊಡದೇ ಇರುವಾಗ ಏನೆಲ್ಲ ಮಾತಾಡಿದ್ರಿ ಸಿದ್ದರಾಮಯ್ಯನವ್ರ ಮೇಲೆ? ಯಾವ ಭಾಷೆ ಉಪಯೋಗಿಸಿದ್ರಿ ಸಿದ್ದರಾಮಯ್ಯವ್ರ ಮೇಲೆ? ಯಾವಾಗ ವಿಡಿಯೋ ಬಿಡುಗಡೆ ಆಗುತ್ತೆ? ಇದು ಸಮಯ ಬಂದಾಗ ಎಲ್ಲವೂ ಹೊರಗಡೆ ಬರ್ತದೆ. ಕೃಷ್ಣಪ್ಪನವ್ರು ಸೀಟ್ ಕೊಡದೇ ಇರುವಾಗ ಹೋರಾಟ ಮಾಡಿದ ನಾಗರಾಜ್ ಯಾದವ್ ಕೊಡಬೇಕು ಸೀಟು ಅಂತೇಳಿ. ಕಾಂಗ್ರೆಸ್ನ ಎಲ್ಲ ವರಿಷ್ಠ ನಾಯಕರುಗಳ ಮನೆಗಳಿಗೆ ಹೋಗಿ ಕಾಲಿಡಿದು ಕೇಳಿದ್ದು ನಾನು. ಆಸ್ಕರ್ ಫರ್ನಾಂಡಿಸ್ ಇರ್ಬೋದು, ಅಹಮದ್ ಪಾಟೀಲ್ ಅವರು ಇರ್ಬೋದು, ಜಾಫರ್ ಶರೀಫ್ ಇರ್ಬೋದು, ಸಿದ್ದರಾಮಯ್ಯನವರು ಎಲ್ಲರ ಕಾಲಕ್ಕೆ ಬಿದ್ದು ಕೃಷ್ಣಪ್ಪ ಟಿಕೆಟ್ ಕೊಡೋದನ್ನ ಕೇಳಿದವ ನಾನು, ಅಳಿಯ ಅಲ್ಲ. ಕೇಳಿದವನಿ ನಾಗರಾಜ್ ಯಾದವ್, ಗೊತ್ತಿದೆಯಾ? ಆದರೆ ನೀವೇನು ಮಾಡಿದ್ರಿ? ನಿಮ್ಮ ಮಾವನು ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿ JDSಗೆ ಹೋದ್ರು. ನೀವೇನು ಮಾಡಿದ್ರಿ? ಕಾಂಗ್ರೆಸ್ಸಲ್ಲಿ ಕಾರ್ಪೊರೇಟರ್ ಆಗಿದ್ರಿ, ಕಾಂಗ್ರೆಸ್ ಪಕ್ಷ ಬೆನ್ನಿಗೆ ಚೂರಿ ಹಾಕಿ BJPಗೆ ಹೋದ್ರಿ. ನೀವ್ಯಾ ಪಕ್ಷ ನಿಷ್ಠರಿ? ನಿಮ್ಗೆ ಯಾವ ಸಾಮಾಜಿಕ ಪರಿಕಲ್ಪನೆ ಇದ್ದೀರಿ? ಎಷ್ಟು ಮೀಟಿಂಗ್ ಮಾಡಿದ್ರಿ ನೀವು CM ಇಬ್ರಾಹಿಂ ಮನೆಯಲ್ಲಿ? ಹೇಳಬೇಕಾ? ಕೃಷ್ಣಪ್ಪನ ಮೇಲೆ ಯೂಸ್ ಮಾಡಿ, ಕೃಷ್ಣಪ್ಪನವರು ಸಿದ್ದರಾಮಯ್ಯನವ್ರ ಮೇಲೆ ಮಾಡಿದ ಭಾಷೆಗಳು ಬೇಕಾ ನಿಮಗೆ? ನೀವು ನಿಮ್ಮ ಧರ್ಮಪತ್ನಿ ಕೃಷ್ಣಪ್ಪನವರು ಏನೆಲ್ಲ ಮಾತಾಡಿದ್ರಿ ನೀವು ಅವಾಗ? ಕುಮಾರಸ್ವಾಮಿ ಜೊತೆ, ದೇವೇಗೌಡರ ಜೊತೆ ಸೇರಿಕೊಂಡು ಏನೆಲ್ಲ ಹೇಳಿಸಿದ್ರಿ ನೀವು ಸಿದ್ದರಾಮಯ್ಯನವ್ರನ್ನ? ಸಿದ್ದರಾಮಯ್ಯನವ್ರಿಗೂ ಅದು ಗಮನದಲ್ಲಿದೆ, ಮರೆಯೋಕ್ಕೆ ಹೋಗ್ಬೇಡಿ. ಹೆಚ್ಚು ಬಾಲ ಬೆಚ್ಚಿದೆ ಆದರೆ ಎಲ್ಲವೂ ಕೂಡ ಪಬ್ಲಿಕ್ ಡೊಮೇನಲ್ಲಿ ಬರಬೇಕಾಗ್ತದೆ. ಸತ್ಯವನ್ನು ಮಾತ್ರ ಪ್ರತಿಪಾದನೆ ಮಾಡಬೇಕಾಗ್ತದೆ. ಆದರೆ ನಮ್ಮ ಮನೆಗೆ ಬಂದವ್ರನ್ನ ನಾವು ಸರಿಯಾಗಿ ನೋಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಅಪೋಸ್ ಮಾಡಲಿಲ್ಲ. ಬಟ್ ಡೋಂಟ್ ಥಿಂಕ್ ದಟ್ ಯು ಆರ್ ಎ ಲೀಡರ್. ಯು ಕೆನಾಟ್ ಬಿ ಎ ಲೀಡರ್ ಟು ಮ್ಯಾಚ್ ನಾಗರಾಜ್ ಯಾದವ್ ಅಟ್ ಎನಿ ಕಾಸ್ಟ್. ಓಕೆ ಸರ್, ಇನ್ನು ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಹಣಬರ ಪರ, ಗೊಲ್ಲರ ಪರ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕು ಅನ್ನೋದು ಅನ್ಕೊಂಡಿದ್ರಿ. ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರಿ. ಈ ಮೂಲಕ ಹಣಬರಿಗೆ ಮತ್ತೆ ನಿಮ್ಮ ಸಮಾಜದ ಮುಖಂಡರಿಗೆ, ಸಮಾಜಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ? ನಾನು ಈಗಾಗಲೇ ಅದೇ ವೇದಿಕೆಯಲ್ಲಿ ನನ್ನ ಕರ್ತವ್ಯನ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊಲ್ಲ ಸಮುದಾಯದ ಎಲ್ಲ ಉಪಜಾತಿಗಳನ್ನು ನೀವು 1B ಯಲ್ಲಿರೋದನ್ನು ವಾಪಸ್ ತೆಗೆದು 1Aಗೆ ಹಾಕಬೇಕು. ಅಲ್ಲಿ 1Aಯಲ್ಲಿ ಕೊಟ್ಟಿರ್ತಕ್ಕಂಥ 6% ಮೀಸಲಾತಿನ 8% ತೊಗೊಂಡು ಹೋಗಬೇಕು. ನಾವು 1Bಯಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೊಲ್ಲರಾಗಲಿ, ಯಾದವರಾಗಲಿ, ಕೃಷ್ಣಗೌಳಿಗರಾಗಲಿ, ಹಣಬರಾಗಲಿ, ಅಲ್ಲಿರ್ತಕ್ಕಂಥ ಉಪಜಾತಿಗಳಿಗೆ ಮಣಿಯಾಣಿಗಳಾಗಲಿ ಎಲ್ಲರನ್ನೂ ಕೂಡ ಸೇರಿಸಿ ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದರೆ, ನಾಗರಾಜ್ ಯಾದವ್ಗೆ ಜಾತಿ ರಾಜಕೀಯದ ಅವಶ್ಯಕತೆ ಇಲ್ಲ. ನಾವು ಒಂದು ಮಾತ್ರ ಹೇಳ್ತಾ ಇದ್ದೀನಿ ಕೇಳಿ. ಹಣಬರಿಗಾಗಿರ್ತಕ್ಕಂಥ ಅನ್ಯಾಯ ದೊಡ್ಡ ಅನ್ಯಾಯ. ಹಲವಾರು ವರ್ಷಗಳಿಂದ ಅವರ ಅಲೆಮಾರಿ ಮತ್ತು ಅರೆ ಅಲೆಮಾರಿಗೆ ತರದೇ ಇರತಕ್ಕಂಥ ನೈತಿಕ ಹೊಣೆಯನ್ನು ಈ ಯಾದವ ಸಂಘದ ಮುಖಂಡರು ವಹಿಸ್ಕೋಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಹಣಬರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿರ್ಬೋದು, ಮೀಸಲಾತಿ ವಿಚಾರಗಳಿರ್ಬೋದು, ಅವ್ರಿಗೆ ಆಗಬೇಕಾಗಿರೋದು ಎಲ್ಲ ಸೌಲಭ್ಯಗಳನ್ನು ಆ ಜವಾಬ್ದಾರಿ ನಾಗರಾಜ್ ಯಾದವ್ ವಹಿಸ್ಕೊಳ್ಳಿಕ್ಕೆ ತಯಾರಿದ್ದೇನೆ. ಯಾರಿಗೂ ಕೂಡ ಅಂಜೋ ಅವಶ್ಯಕತೆ ಇಲ್ಲ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಹಣಬರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತೀನಿ ಅನ್ನೋ ವಿಚಾರಗಳನ್ನು ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಮುಂದಿನ ಸರಿಪಡಿಸ್ತೀನಿ ಅಂತ
ಆಶ್ವಾಸನೆ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮಗಳು ಯಾವುದು ಅರ್ಥ ಇಲ್ಲ. ಆದರೆ ಹಣಬರಿಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನ ನಾನು ಕೂಡ ಖಂಡಿಸ್ತೇನೆ. ನಾನು ಹೇಳ್ತಾ ಇದ್ದೀನಿ, ಹಣಬರ ಜೊತೆಗೆ ನಾಗರಾಜ್ ಯಾದವ್ ಇರ್ತಾನೆ, ಕಾಡುಗೊಲ್ಲರ ಜೊತೆ ನಾಗರಾಜ್ ಯಾದವ್ ಇರ್ತಾನೆ, ಗೊಲ್ಲರ ಜೊತೆಗೆ ನಾಗರಾಜ್ ಯಾದವ್ ಇರ್ತಾನೆ. ಅವರ ಜೊತೆಗೆ ಎಲ್ಲ ಧ್ವನಿ ಇಲ್ಲದೆ ಇರತಕ್ಕಂಥ ಶೋಷಿತ ವರ್ಗಗಳ ಜೊತೆಲಿ ನಾನು ಇರ್ತೇನೆ. ಅವನು ತಿಳ್ಕೊಬೇಕಾದ್ರೆ ನಾವೆಲ್ಲ ಶೋಷಿತ ವರ್ಗದವರು ಒಂದಾಗಬೇಕಾಗ್ತದೆ. ಮೇಲ್ವರ್ಗದವ್ರನ್ನ ಪ್ರೀತಿ ವಿಶ್ವಾಸನೂ ಪಡ್ಕೋಬೇಕಾಗ್ತದೆ. ಸಮಾಜದಲ್ಲಿ ನಾವು ಮತ್ತು ಮೇಲ್ವರ್ಗದವರು ಎಲ್ಲರೂ ಸೇರಿ ಒಟ್ಟಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ ಯಾವುದೇ ವ್ಯಕ್ತಿ ಜಾತಿಯನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋದಾದರೆ, ರಾಜಕೀಯದಲ್ಲಿ ಜಾತಿನ ಮಾಡೋದಾದರೆ ಅದಕ್ಕೆ ನನ್ನ ಖಂಡನೆ ಸದಾ ಇರ್ತದೆ ಅನ್ನೋ ಮಾತನ್ನ ಹೇಳ್ತೇನೆ. ಇದಿಷ್ಟು MLC ನಾಗರಾಜ್ ಯಾದವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.